ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅಮೃತಾ ಶ್ರೀಕಂಠ. ಚಿನ್ನ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ದಿನೇ ದಿನೇ ಏರಿಕೆಯಾಗ್ತಾ ಇದ್ದು ಸಾಮಾನ್ಯ ಜನರನ್ನ ಆತಂಕಕ್ಕೀಡು ಮಾಡಿಬಿಟ್ಟಿದೆ. ಪ್ರತಿ 8 ಗ್ರಾಂ ಚಿನ್ನದ ಬೆಲೆ ಹೆಚ್ಚಾಗ್ತಾ ಇರೋದ್ರಿಂದ ಹಬ್ಬದ ಸಮಯದಲ್ಲಿ ಆಭರಣ ಖರೀದಿಸೋದಕ್ಕೆ ಜನರು ಹಿಂದೇಟು ಹಾಕ್ತಿದ್ದಾರೆ. 1,30,000 ರೂಪಾಯಿ ಸನಿಹಕ್ಕೆ ಬಂದ ಗೋಲ್ಡ್ ದರದಿಂದ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಹಾಗಾದ್ರೆ ದೀಪಾವಳಿ ಹಬ್ಬದ ವೇಳೆ ದರ ಇನ್ನೆಷ್ಟಾಗಲಿದೆ, ತಜ್ಞರು ಏನ್ ಹೇಳ್ತಾರೆ ಅಂತ ಹೇಳ್ತಾ ಹೋಗ್ತೀನಿ. ಇನ್ನು ಚಿನ್ನದ ಬೆಲೆ ದಿನನಿತ್ಯ ಏರಿಕೆಯಾಗ್ತಾ ಇದ್ದು 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 12,889 ರೂಪಾಯಿ ತಲುಪಿದೆ. ಅಮೆರಿಕ ಚಿನ್ನ ವ್ಯಾಪಾರ ಯುದ್ಧ ಮತ್ತು ಬಡ್ಡಿ ದರ ಕಡಿತದ ನಿರೀಕ್ಷೆಗಳು ಬೆಲೆ ಏರಿಕೆಗೆ ಕಾರಣವಾಗಿದೆ. ಹಬ್ಬದ ಸೀಸನ್ ಸಮೀಪಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಬಗ್ಗೆ ತಜ್ಞರು ಏನಂತ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಅಮೆರಿಕ ಚೀನಾ ನಡುವಿನ ಸುಂಕ ಸಮರ ಚಿನ್ನದ ಬೆಲೆ ಹೆಚ್ಚಳಕ್ಕೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 1,28,890 ರೂಪಾಯಿ ತಲುಪಿದೆ. ಹಾಗಾದ್ರೆ ಬೆಳ್ಳಿ ಬೆಲೆ ಎಷ್ಟು ಅಂತ ನೀವು ಕೇಳಬಹುದು. ಬೆಳ್ಳಿ ಬೆಲೆ ಕೆಜಿ ಬೆಲೆ 1,93,700 ರೂಪಾಯಿ ಆಗಿದೆ. ಮಂಗಳವಾರ 3,280 ರೂಪಾಯಿ ಹೆಚ್ಚಳ ಆಗಿ ಹೊಸ ದಾಖಲೆಯನ್ನ ಬರೆದಿದ್ದ ಚಿನ್ನದ ಬೆಲೆ ಇಂದು ಕೂಡ ಹೆಚ್ಚಳವನ್ನ ಕಂಡಿದೆ. ನಾಳೆ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ಇದೆ. 24 ಕ್ಯಾರೆಟ್ ಚಿನ್ನದ ದರ 1,30,000 ರೂಪಾಯಿ ಸನಿಹಕ್ಕೆ ಬಂದು ನಿಂತಿದೆ. ಜಾಗತಿಕ ಆರ್ಥಿಕ ಅನಿಶ್ಚಿತತೆಗಳು, ಅಮೆರಿಕ ಚೀನಾ ನಡುವಿನ ಸುಂಕ ಸಮರ ಚಿನ್ನದ ಬೆಲೆ ಹೆಚ್ಚಳಕ್ಕೆ ಪ್ರಮುಖ ಕಾರಣ. ಇಂದಿನ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ, ದೇಶೀಯ ಮಾರುಕಟ್ಟೆಯಲ್ಲಿ ಅಂದ್ರೆ ಅಕ್ಟೋಬರ್ 15ರಂದು 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 12,889 ರೂಪಾಯಿಗೆ ತಲುಪಿದೆ. ಇಂದು ಗ್ರಾಮ್ ಒಂದಕ್ಕೆ ಬೆಲೆ ಬರೋಬ್ಬರಿ 54 ರೂಪಾಯಿ ಹೆಚ್ಚಳ ಕಂಡಿದೆ. 22 ಕ್ಯಾರೆಟ್ ಬೆಲೆಯಲ್ಲಿ 50 ರೂಪಾಯಿ ಏರಿಕೆಯಾಗಿದ್ದು 11,815 ರೂಪಾಯಿಗೆ ಏರಿಕೆಯಾಗಿದೆ. 10 ಗ್ರಾಂ ಬೆಲೆ ಎಷ್ಟು ಅಂತ ನೋಡೋದಾದ್ರೆ, 10 ಗ್ರಾಂ ಚಿನ್ನದ ಇಂದಿನ ಬೆಲೆ 540 ರೂಪಾಯಿ ಹೆಚ್ಚಳವಾಗಿ 1,28,890 ರೂಪಾಯಿ ತಲುಪಿದೆ. ಇನ್ನು 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 500 ರೂಪಾಯಿ ಏರಿಕೆಯಾಗಿ 1,18,150 ರೂಪಾಯಿಗೆ ಏರಿಕೆ ಕಂಡಿದೆ. ಬೆಂಗಳೂರಿನ ಚಿನ್ನದ ಬೆಲೆ, ಬೆಂಗಳೂರಲ್ಲಿ 1 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ 12,889 ರೂಪಾಯಿ ಇದೆ. ಬೆಳ್ಳಿಯ ಬೆಲೆಯೂ ಕೂಡ ಭಾರಿ ಹೆಚ್ಚಳ ಕಂಡಿದೆ. ಬೆಳ್ಳಿಯು ಚಿನ್ನದಷ್ಟೇ ವೇಗವಾಗಿ ಬೆಲೆ ಹೆಚ್ಚಳ ಕಾಣಿಸ್ತಾ ಇದೆ. ಇದು ಗ್ರಾಮ್ ಒಂದಕ್ಕೆ ಚಿನ್ನದ ಬೆಲೆ 10 ಪೈಸೆ ಹೆಚ್ಚಳವಾಗಿ 193.70 ರೂಪಾಯಿಗೆ ತಲುಪಿದೆ. ಕೆಜಿ ಬೆಲೆ 1,93,700 ರೂಪಾಯಿ ಆಗಿದೆ. ಚಿನ್ನದ ಬೆಲೆ ಏರಿಕೆಗೆ ಕಾರಣಗಳು ಅಮೆರಿಕ ಚೀನಾ ವ್ಯಾಪಾರ ಯುದ್ಧ ಮತ್ತು ಫೆಡರಲ್ ರಿಸರ್ವ್ ಬಡ್ಡಿ ದರ ಕಡಿತದ ನಿರೀಕ್ಷೆಗಳು ಚಿನ್ನದ ಬೆಲೆಯನ್ನ ದಾಖಲೆಯ ಮಟ್ಟಕ್ಕೆ ಏರಿಸಿವೆ. ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಅನಿಶ್ಚಿತತೆಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾ ಇದೆ. ಅಮೆರಿಕ ಮತ್ತು ಚೀನಾ ನಡುವಿನ ವ್ಯಾಪಾರ ಉದ್ವಿಗ್ನತೆಗಳು ಜಾಗತಿಕ ವ್ಯಾಪಾರ ಮತ್ತು ಆರ್ಥಿಕ ಬೆಳವಣಿಗೆಗೆ ಅಡ್ಡಿಯಾಗುವ ಭೀತಿಯನ್ನ ಮೂಡಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನವೆಂಬರ್ 1ರಿಂದ ಜಾರಿಗೆ ಬರುವಂತೆ ಚೀನಾದ ಕೆಲವು ವಸ್ತುಗಳ ಮೇಲೆ 100% ಸುಂಕವನ್ನು ವಿಧಿಸುವುದಾಗಿ ಘೋಷಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಚೀನಾ ತನ್ನ ಅಪರೂಪದ ಖನಿಜಗಳ ರಫ್ತು ನಿರ್ಬಂಧಗಳನ್ನು ವಿಸ್ತರಿಸುವ ಬೆದರಿಕೆಯನ್ನ ಹಾಕಿದೆ. ಈ ಬೆಳವಣಿಗೆಗಳು ಹೂಡಿಕೆದಾರರಲ್ಲಿ ಆತಂಕವನ್ನು ಮೂಡಿಸಿ ಸುರಕ್ಷಿತ ಹೂಡಿಕೆಯಾದ ಚಿನ್ನದತ್ತ ಗಮನ ಸೆಳೆದಿದೆ. ಭಾರತದಲ್ಲಿ ಹಬ್ಬದ ಸೀಸನ್ ಸಮೀಪಿಸ್ತಾ ಇರುವಂತಹ ಹಿನ್ನೆಲೆ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆ ಕಾಣಲಿದೆ ಅನ್ನುವಂತಹ ಪ್ರಶ್ನೆ ಕೂಡ ಮೂಡಿದೆ. ಇಂಡಿಯಾ ಬುಲಿಯನ್ ಅಂಡ್ ಜ್ಯುವೆಲರ್ಸ್ ಅಸೋಸಿಯೇಷನ್ ಉಪಾಧ್ಯಕ್ಷರಾದ ಅಕ್ಷಾ ಕಂಬೋಜ್ ಅವರು ಹಬ್ಬದ ಋತುವಿನ ಮೊದಲು ಚಿನ್ನದ ಬೆಲೆಯಲ್ಲಿ ಇನ್ನಷ್ಟು ಏರಿಳಿತವಾಗುವಂತಹ ಸಾಧ್ಯತೆ ಇದೆ ಅಂತ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಭಾರತದಲ್ಲಿ ಹಬ್ಬದ ಸಮಯದಲ್ಲಿ ಹೆಚ್ಚಿನ ಖರೀದಿ ಇರುತ್ತೆ ಮತ್ತು ಜಾಗತಿಕ ರಾಜಕೀಯ ಅಪಾಯಗಳು ಕೂಡ ಹೆಚ್ಚಾಗಿರೋದ್ರಿಂದ ಬೆಲೆ ಇನ್ನಷ್ಟು ಏರುವಂತಹ ಸಾಧ್ಯತೆ ಇದೆ ಎಂದಿದ್ದಾರೆ. ಇನ್ನೊಂದು ಕಡೆ ಮೆಹ್ತಾ ಇಕ್ವಿಟೀಸ್ ಲಿಮಿಟೆಡ್ ಕಮಾಡಿಟೀಸ್ ವಿಭಾಗದ ಉಪಾಧ್ಯಕ್ಷರಾದ ರಾಹುಲ್ ಕಲಂತ್ರಿ ಮಾತನಾಡಿ, ಚಿನ್ನವು ಸತತ 8ನೇ ವಾರವೂ ಏರಿಕೆ ಕಂಡಿದೆ. ಆದರೆ ಬೆಳ್ಳಿ 9 ಸತತ ವಾರಗಳ ಏರಿಕೆಯ ನಂತರ ಲಾಭ ಬುಕಿಂಗ್ ಕಂಡಿದೆ. ದಾಖಲೆಯ ಮಟ್ಟದಲ್ಲಿ ಹೂಡಿಕೆದಾರರು ಎಚ್ಚರಿಕೆ ವಹಿಸಿದ್ರು ಒಟ್ಟಾರೆ ಪ್ರವೃತ್ತಿ ಧನಾತ್ಮಕವಾಗಿದೆ ಮತ್ತು ಮುಂದಿನ ವಾರಗಳಲ್ಲಿಯೂ ಏರಿಕೆಯ ಪ್ರವೃತ್ತಿ ಮುಂದುವರಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಚಿನ್ನ ಇನ್ನೇನು ಇಳಿದೋಗ್ಬಿಡುತ್ತೆ, ತಗೊಳ್ಬಹುದು ಅಂತ ಏನೆಲ್ಲ ಗಾಸಿಪ್ಸ್ಗಳು ಓಡಾಡ್ತಾ ಇದ್ವೋ ಅವಕ್ಕೆಲ್ಲ ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು. ದೀಪಾವಳಿಯಲ್ಲಿ ಮತ್ತಷ್ಟು ಚಿನ್ನ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.